ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಡೈಲಿ ರೂಟೀನ್ ಹಾಗೆ ಒಂದು ನಾಳೆ 3ನೇ ತಾರೀಕು ಮಂಗಳವಾರ ಗ್ರಹಣ ಕೂಡ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಹಾಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸಂಜೆ ಈವ್ನಿಂಗು ಮಾರ್ಕೆಟಿಂದ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿಬಿಟ್ಟು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನಮ್ಮ ಪುಟಾಣಿ ಕೂಡ ನನ್ನ ಹಿಂದೆನೇ ಬರ್ತಿರ್ತಾನೆ ಅವನು. ಇದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ನೈಟಿಗೆಲ್ಲ ನಾನು ಅಡುಗೆ ಕೂಡ ಮಾಡ್ಕೋತಿರ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸಂಜೆ ಯಾವಾಗಲೂ ನಮ್ಮೂರಲ್ಲಿ ನಾವು ದೀಪ ಹಚ್ಚಿನೇ ಸ್ಟಾರ್ಟ್ ಮಾಡೋದು. ಸೊ 3ನೇ ತಾರೀಕು ಮಂಗಳವಾರ ಗ್ರಹಣ ಸ್ಟಾರ್ಟ್ ಆಗೋದು ಮಧ್ಯಾಹ್ನ 3:27ಕ್ಕೆ. ಗ್ರಹಣ ಮುಗಿಯೋದು ಬಂದುಬಿಟ್ಟು 6:47 ಸಾಯಂಕಾಲಕ್ಕೆ. ಗ್ರಹಣ ಅನ್ನೋದು ಒಂದು ಖಗೋಳದಲ್ಲಿ ನಡೆಯುವಂಥ ಒಂದು ವಿಸ್ಮಯಕಾರಿ. ಇದು ಯಾವುದೇ ಅಪಾಯಕಾರಿ ಅಲ್ಲ. ಹಾಗೆ ಇದು ಕೆಲವರಿಗೆ ಒಳ್ಳೆಯದಾಗುತ್ತೆ, ಕೆಲವರಿಗೆ ಕೆಟ್ಟದಾಗುತ್ತೆ, ಅದು ಅವರವ್ರಿಗೆ ಬಿಟ್ಟಿದ್ದು, ಅವರವರ ನಂಬಿಕೆ ಮೇಲೆ ಇದು ನಿರ್ಧಾರ ಆಗುತ್ತೆ. ಎಷ್ಟೋ ಜನ ತುಂಬ ಜನ ನಂಬ್ತಾರೆ, ವೈಜ್ಞಾನಿಕವಾಗಿ ಆಯಿತು ಅಥವಾ ತಮ್ಮ ದೈವಿಕ ಒಂದು ದೃಷ್ಟಿಯಿಂದ ಕೋನದಿಂದ ಆಯಿತು. ಯಾರೆಲ್ಲ ಈ ಒಂದು ಗ್ರಹಣದಿಂದ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಇಲ್ಲ ಅಂತಂದು ಈ ಒಂದು ವಿಷಯನ ಶೇರ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲ ಯಾರೆಲ್ಲ ಪ್ರೆಗ್ನೆಂಟ್ ಇರ್ತೀರೋ ಅವರು ಏನಪ್ಪ ಅಂತಂದರೆ ಈ ಗ್ರಹಣ ಕಾಲದಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ನೀರು ಕುಡಿಯೋದಾಗಿರ್ಬೋದು ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಅದು ನಂಬಿಕೆ ಪ್ರಶ್ನೆ ಅವರವರು ಅಂತಲೇ ಇರ್ಬೋದು, ಆದರೆ ಒಂದು ಸ್ವಲ್ಪ ನಾವು ಪಾಲಿಸೋದು ಉತ್ತಮ ಅಂತ ನನ್ನ ಒಂದು ಉದ್ದೇಶ. ಅದು ಕೆಟ್ಟದಾಗಲಿ ಅಥವಾ ಒಳ್ಳೆಯದಾಗಲಿ ಅದು ನಮಗೆ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕಾಲ ನಾವು ಅದನ್ನು ನಡೆಸೋದು ಒಳ್ಳೆಯದು ಅಂತ ಹೇಳ್ತಾ, ಆಮೇಲೆ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಈ ನಿಮಗೇನಾದರೂ ಗ್ರಹಣ ಕಾಲದಲ್ಲಿ ನೀರು, ಪಾತ್ರೆ ಎಲ್ಲ, ಊಟ, ಅಡುಗೆ ಈ ರೀತಿ ಇರುತ್ತೆ, ಅದನ್ನೇನಾದರೂ ವೇಸ್ಟ್ ಆಗಬಾರ್ದು. ಆದರೂ ಕೂಡ ಗ್ರಹಣ ಆದಮೇಲೆ ಯಾವ ರೀತಿ ಇದನ್ನೆಲ್ಲ ಸೇವಿಸಬೇಕು ಅಂತ ನಿಮಗೇನಾದರೂ ಇನ್ ಕೇಸ್ ಭಯ ಇದ್ದರೆ, ಅಡುಗೆಗೆ ಆಯಿತು, ನೀವು ಉಪಯೋಗ ಮಾಡುವಂಥ ಅಡುಗೆ ವಸ್ತುಗಳಾಯಿತು, ನೀರಾಯಿತು, ಇವು ಎಲ್ಲದಕ್ಕೂ ಗರಿಕೆ ಪತ್ರೆ ಹಾಕಿ ಇಟ್ಟರೆ ಯಾವುದೇ ಗ್ರಹಣ ದೋಷ ಇರುವುದಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವ ದೋಷನೂ ಕೂಡ ಹತ್ತಲ್ಲ ಅಂತಂದು ಹಿರಿಯರು ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ, ಆದರೆ ಯಾವ ರೀತಿ ಆಚರಿಸ್ಕೊಂಬಂದಿದ್ದಾರೆ ಹಿರಿಯರು ಅದೇ ಥರ ನಾವು ಕೂಡ ಆಚರಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಒಂದು ಈ ಭಾವನೆ. ಸೊ ಇದಿಷ್ಟು ನಾನು ಗ್ರಹಣಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ನಿಮಗೂ ಕೂಡ ಈ ಗ್ರಹಣದ ಬಗ್ಗೆ ಹೆಚ್ಚಿನಾದರೂ ಮಾಹಿತಿ ಏನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಹಾಗೆ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ಒಂದು ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡ್ಬೋದು, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಸುಮಾರು ಕಾಯಿಪಲ್ಯಗಳನ್ನು ನಾವು ಅವ್ರವ್ರಿಗೆ ಅವ್ರವ್ರ ಮನೇಲಿ ಯಾವ್ಯಾವ ರೀತಿ ಸ್ಟೋರೇಜ್ ಇರುತ್ತೆ ಆ ಥರ ಸ್ಟೋರ್ ಮಾಡ್ಕೊತಿರ್ತಾರೆ. ಬಟ್ ನಾನಿಲ್ಲಿ ಒಂದು ಕಾಮನ್ ಆಗಿರೋ ಪ್ಲಾಸ್ಟಿಕ್ ಕವರಲ್ಲೇ ಈ ರೀತಿ ಸ್ಟೋರ್ ಮಾಡೋದ್ರಿಂದ ಫ್ರಿಜ್ಜಿಗೆ ಇರದೇ ಇರೋರು ಕೂಡ ಈ ಥರ ಕವರಲ್ಲಿ ಹಾಕಿಡೋದ್ರಿಂದ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಆದರೆ ಪೂರ್ತಿಯಾಗಿ ಕವರಲ್ಲಿ ಹಾಕಿಬಿಡಬಾರ್ದು. 2 ದಿನಕ್ಕೊಮ್ಮೆ ಈಗ ಇವತ್ತು ಕವರಲ್ಲಿ ಹಾಕಿಟ್ರೆ ಮಾರನೇ ದಿನ ಮಧ್ಯಾಹ್ನ ಸ್ವಲ್ಪ ಕೆಳಗೆ ಹಾಕಿಬಿಟ್ಟು ಸ್ವಲ್ಪ ಆರಿಬಿಡಬೇಕು ಫ್ರಿಜ್ ಇರ್ತಾ ಇದ್ದರೆ. ಇಲ್ಲ ಈ ರೀತಿ ಕವರಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಚೆನ್ನಾಗೇ ಇರುತ್ತೆ. ಇಲ್ಲಾಂದರೆ ಕೆಲವು ಜನ ಫ್ರಿಜ್ಜಲ್ಲಿ ಇಡುವಂಥ ಎಕ್ವಿಪ್ಮೆಂಟ್ಸ್ ಕೂಡ ತಂದು ಇಟ್ಕೊಂಡಿರ್ತಾರೆ. ಯಾರಿಗೆ ತರೋಕ್ಕಾಗಲ್ಲ ಅವರು ಈ ಥರ ಇಟ್ಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಎಲ್ಲ ವೆಜಿಟೇಬಲ್ಸು. ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಕೂಡ ತಂದಿದ್ವಿ, ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ಆಗಿಬಿಟ್ಟಿರುತ್ತಲ್ಲ, ಅದಕ್ಕೆ ಇವತ್ತೇ
ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ನಾಳೆ ಅನ್ನೋಷ್ಟರಲ್ಲಿ ನೆನ್ಕೊಂಡ್ಬಿಟ್ಟಿರುತ್ತೆ, ಮಣ್ಣೆಲ್ಲ ಕೆಳಗೆ ಹೋಗಿರುತ್ತೆ, ಬೇಗ ಕೂಡ ಚೆನ್ನಾಗಿ ವಾಶ್ ಆಗ್ಬೋದು. ಹಾಗಾಗಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಸೊ ಇದಿಷ್ಟು ನಮ್ಮದು ಏನಂತಂದರೆ ವೆಜಿಟೇಬಲ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದು. ಇವನ್ನೆಲ್ಲ ಈಗ ಒಂದೊಂದೇ ತಂದು ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆಲ್ಮೋಸ್ಟ್ ಅಲ್ಲಿ ನಾನು ಹಿಂದ್ಗಡೆ ಯಾಕಪ್ಪ ಅಂತಂದರೆ ಬೇಗ ಕ್ಲೀನ್ ಮಾಡ್ಕೊಳ್ಳೋಗುತ್ತೆ. ಇಲ್ಲಿ ಏನಾದರೂ ಹಾಲಲ್ಲಿ ಏನಾದರೂ ಇಟ್ಕೊಂಡ್ರೆ ಇಲ್ಲಿ ಬಂದೆ ನೋಡಿ, ನನ್ನ ಮಗ ಎಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಕಿತ್ತಾಕ್ಬಿಡ್ತಿರ್ತಾನೆ. ಹಂಗಾಗ್ಬಿಟ್ಟು ಹಿಂದೆ ಎಲ್ಲ ಜೋಡಿಸ್ಕೊಂಬಂದು ಅವನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೇನೆ. ಅವನು ಬಂದ ನಂದು ಒಂದು ಕೈ ಇರಲಿ ಅಂತ. ಎಲ್ಲ ತರಕಾರಿಗಳನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಟ್ಟಿರ್ತೀನಿ. ಆದರೆ ಟೊಮೆಟೊನ ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಟೊಮೆಟೊನ ಯಾವುದೇ ಥರ ಫ್ರಿಜ್ಜಲ್ಲಿ ಇಟ್ಕೊಳ್ಳಲ್ಲ. ಸೊ ಮನೆಯೇ ನಾನು ಸ್ವಲ್ಪ ಬೆಣ್ಣೆ ಕೂಡ ಮಾಡಿಟ್ಟಿದ್ದೆ, ಅದನ್ನು ಕೂಡ ತುಪ್ಪ ಕಾಸೋಣ ಅಂತ ಅಂದ್ಕೊಂಡ್ಬಿಟ್ಟು ತುಪ್ಪ ಮಾಡಲಿಕ್ಕೆ ಇಟ್ಟಿದ್ದೀನಿ ಗ್ಯಾಸಲ್ಲಿ. ಸುಮಾರು ಜನ ಹೇಳ್ತಾರೆ ತುಪ್ಪ ಕಾಸುವಾಗ ಎಲ್ಲಿ ಹೋಗಬಾರ್ದು, ಗ್ಯಾಸ್ ಪಕ್ಕನೇ ನಿಂತ್ಕೋಬೇಕು ಅಂತ. ಯಾಕಂದರೆ ತುಪ್ಪ ಇವಾಗ ಇನ್ನೂ ಬೆಣ್ಣೆ ಇದೆಯಪ್ಪ ಅನಿಸೋ ಅಷ್ಟರಲ್ಲಿ ನಾವು ಏನೋ ಒಂದು ಸ್ವಲ್ಪ ಕೆಲಸ ಹೋದ್ಬಿಟ್ಲೆ ಸಿದ್ಬಿಟ್ಬಿಡುತ್ತೆ. ಸೀದೋಗ್ಬಾರ್ದು ಅಂದರೆ ಸ್ವಲ್ಪ ಹೊತ್ತು ಪರವಾಗಿಲ್ಲ ಅಂದ್ಕೊಂಡು ಅಲ್ಲೇ ನಿಂತ್ಕೋಬೇಕು. ಅಂದರೆ ಪೂರ್ತಿಯಾಗಿ ಅದು ತುಪ್ಪ ಆಗೋರಿತಿಲ್ಲ, ಇಲ್ಲಾಂದರೆ ಪೂರ್ತಿಯಾಗಿ ಅದು ಹಾಳಾಗಿಬಿಟ್ರೆ ಅಷ್ಟೊಂದು ನಮಗೆ ಕಪ್ಪಾಗಿಬಿಡುತ್ತೆ ಅಲ್ವ, ಅಷ್ಟು ಲುಕ್ಕು ಕೂಡ ಚೆನ್ನಾಗಿ ಕಾಣಲ್ಲ, ಟೇಸ್ಟಿ ಕೂಡ ಹೋಗಿಬಿಡುತ್ತೆ ಸೀದೋದ್ರೆ. ಅದಕ್ಕೆ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಈ ರೀತಿ ತುಪ್ಪನ ಕಾಸ್ಕೋಬೇಕು. ನಾನು ಮನೆಯಲ್ಲೇ ಮಾಡ್ಕೋತೀನಿ. ಸ್ವಲ್ಪ ಮಿಕ್ಸಿಲೇ ಎಲ್ಲ ಬೆಣ್ಣೆನ ಮಾಡ್ಕೊಂಬಿಟ್ಟು ತುಪ್ಪನ ಮಾಡ್ಕೋತೀನಿ. ಸ್ವಲ್ಪ ಕೆಲಸ ಕೂಡ ಇತ್ತು, ಅದ್ರ ಜೊತೆಗೆ ನೈಟ್ ಅಡುಗೆ ಕೂಡ ಪ್ರಿಪೇರ್ ಮಾಡ್ಕೋತಾ ಇರ್ತೀನಿ. ಸೊ ಹಂಗಾಗಿ ಅಲ್ಲೇ ಮುಂದೆ ನಿಂತ್ಕೊಂಡು ನಮ್ಮ ಕೆಲಸ ಕೂಡ ಆಗುತ್ತೆ. ಸೊ ಅದು ಕೂಡ ರೆಡಿ ಆಗಿಬಿಡುತ್ತೆ ಅಲ್ವ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ, ನಮ್ಮ ಕೆಲಸ ಕೂಡ ಬೇಗ ನಾವು ಮಾಡ್ಕೋಬೋದು. ನೋಡ್ತಾ ಇದ್ರಲ್ವ, ಈ ರೀತಿ ಕಲರ್ ಬಂದರೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ನಿಮಗಿನ್ನೂ ತುಪ್ಪ ರೆಡಿಯಾಗಿದೆ ಇಲ್ವೋ ಅಂತ ತಿಳ್ಕೊಬೇಕಂದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿದ್ರೆ ಸ್ವಲ್ಪ ಸೌಂಡ್ ಆಗುತ್ತೆ. ಆ ಥರ ಆದರೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಸೊ ಮಾರ್ಕೆಟ್ಗೆ ಹೋಗಿದ್ನೆಲ್ಲ ಫ್ರೆಶ್ ಆಗಿರುವಂತಹ ಮೂಲಂಗಿ ಸೊಪ್ಪು ಕೂಡ ಇತ್ತು. ನಾವು ಮೂಲಂಗಿ ಅಷ್ಟೇ ತಿಂದುಬಿಟ್ಟು ಸೊಪ್ಪನ್ನೆಲ್ಲ ಕೆಲವರು ಎಸ್ಬಿಡ್ತಾರೆ. ಬಟ್ ಅದರದ್ದು ಸೊಪ್ಪು ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ಬೆನಿಫಿಟ್ಸ್ ಇದೆ. ಸೊ ಅದನ್ನು ಎಸಿಲಿಕ್ಕೆ ಹೋಗ್ಬೇಡಿ, ಪೂರ್ತಿಯಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಕೆಲವರು ನಿಮಗೇನಾದರೂ ಪಚಡಿ ಮಾಡಿಕೊಂಡು ಅದನ್ನು ಬೇಯಿಸಿ ತಿನ್ನಬೇಕು ಇಷ್ಟ ಇದ್ದರೆ ಆ ಥರ ಮಾಡ್ಕೊಂಡಾದ್ರೆ ತಿನ್ನಿ. ಇಲ್ಲ ಅಂದರೆ ಹಸಿದೇ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಪೂರ್ತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಖಾರನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೂಡ ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಎಸೆಯೋ ಬದಲು ಇದರಿಂದ ಏನೇನು ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಅಂತಂದರೆ ನಮಗೇನಾದರೂ ಕೆಲವ್ರಿಗೆ ಈ ರೀತಿ ಫೈಲ್ಸ್ ಆ ರೀತಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನಿಮಗೇನಾದರೂ ಮೂಲವ್ಯಾಧಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ತಕ್ಷಣ. 1-2 ಡೇಸಲ್ಲಿ ನಿಮಗೇನಾದರೂ ಮೂಲವ್ಯಾಧಿ ಕಡಿಮೆ ಆಗಬೇಕಂದ್ರೆ ಈ ಮೂಲಂಗಿ ಸೊಪ್ಪನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಬೇಗ ಕ್ರಮೇಣ ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಮ ಜೊತೆಯಲ್ಲೇ ಇರುವಂತಹ ನಾವು ತಿನ್ನುವಂಥ ಆಹಾರದಲ್ಲಿ ನಮ್ಮ ಆರೋಗ್ಯ ಕೂಡ ಅಡಗಿರುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಅವನ್ನ ತಿಂದು ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೋಬೇಕು. ಸೊ ಇದ್ರದ್ದು ಕೂಡ ನಾನು ಹಸಿದಾಗೆ ಚೆನ್ನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಬೇಕಾದರೆ ನಿಮಗೆ ಒಂದು ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೌತೆಕಾಯಿ ಇದ್ದರೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಖಾರನ ಸೇರಿಸ್ಕೊಂಡು ತಿಂದರೆ ಇನ್ನೂ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ, ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ.
ರಾತ್ರಿ ಕೂಡ ಊಟ ಟೈಮ್ ಆಯಿತು, ಊಟಕ್ಕೆಲ್ಲ ರೆಡಿ ಮಾಡಿದ್ದು ಆಯಿತು. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.